ಪುಣ್ಯಾರಾಧನೆ ಒಂದು ಈ ಹವಾಮಾನಕ್ಕೆ ಅನುಗುಣವಾಗಿ ಈಗ ಡಿಸೆಂಬರ್ ತಿಂಗಳು ಇಟ್ಕೊಂಡಿದ್ದಾರೆ. ನಿಜವಾಗಿ ಅದು ಕಾರು ಹುಣ್ಣಿಮೆ ಆದ ನಂತರ 7 ದಿವಸಕ್ಕಿತ್ತು. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನತಕ್ಕಂಥ ಒಂದು ದೃಷ್ಟಿಯಿಂದ ಇಟ್ಕೊಂಡು ಈ ಒಂದು ಸಮಯದಲ್ಲಿ ಇಟ್ಕೊಳ್ಳಲಾಗಿದೆ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಸಮಯನೂ ಭಾಳ ಆಗಿದೆ. ಅದಕ್ಕೆ ನನ್ನ ಸ್ವಲ್ಪ ಸಮಯದಲ್ಲಿ ನಮ್ಮ ಇವರು ಹೇಳಿದ್ರಲ್ಲ, ನಮ್ಮ ತಮ್ಮನ ಶಾಸ್ತ್ರಿಗಳು, ಅವರ ಒಂದು ಒಡನಾಡಿಗಳು ಅವರು ಭಾಳ ಸೇವೆ ಮಾಡಿದವರು. ಕೆಮಲಾಪುರಕ್ಕೆ 25 ವರ್ಷವರೆಗೆ ಇದ್ದರು. ಮತ್ತೊಂದು ಇಲ್ಲೇ ಆ ಬಸವಾನಂದ ಮಹಾಸ್ವಾಮೀಜಿಯವರ ಒಂದು ಪರಿಸರಕ್ಕೆ, ಅವರ ಪರಿಚಯಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳ ಮುಂದೆ ನಾವು ಸುಮ್ಮನೆ ಏನೇನೋ ಬಾಯಿಗೆ ಬಂದದ್ದು ಹರಟ್ಕೊತ ಹೋದ್ರೆ ಹರಟೆ ವಸ್ತುಗಳಾಗ್ತೀವಿ. ನಾವು ಸುಮ್ಮನೆ ಹಾಸ್ಯದ ಹರಟೆ ವಸ್ತುಗಳಾಗ್ತೀವಿ. ಆ ಬಸವಾನಂದ ಮಹಾಸ್ವಾಮೀಜಿಯವರ ಒಂದು ಬಳಗ, ಅವ್ರ ಸಂಪರ್ಕ ಬಂದಿರತಕ್ಕಂಥ ವ್ಯಕ್ತಿಗಳ ಮುಂದೆ ನಾವು ಭಾಳ ಜಾಗೃತಿಯಿಂದ ಮಾತಾಡಬೇಕು. ಅಂಥ ಒಂದು ಶಿಸ್ತಿನ ಜೀವನ. ರಸಿಕನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ, ರಸಿಕನಲ್ಲದವನ ಬರೀ ಮಾತು ಕಿವಿಗಳು ಕೂರ್ದಿಸಿ ಪಡೆದಂತೆ ಸರ್ವಜ್ಞ ಅನ್ನೋ ಹಾಗೆ ಆ ಮಾತು ಹೆಂಗಿರಬೇಕಪ್ಪ ಅಂದ್ರೆ ಆಲಿಪರಿಗೆ ಉತ್ಸಾಹ ಬರಬೇಕು, ಕುಳಿತವರು ಮೇಲಕ್ಕೆಳದಂಥ ವಿಷಯಗಳಿರಬೇಕು. ಮೇಲೆನಿಪ ಸುವಿವೇಕ ಮಾತಿನ ಮಾಲೆಯನ್ನು ಸಭಿಕರ ಮೇಲೆ ಹಾಕಲು ಮೆಚ್ಚುವನು ಗುರು ಶೀಲ ಬಸವಂತಾರೆ ನನ್ನ ಅಂತಕ್ಕಂಥ ಒಂದು ಮಾತನ್ನು, ಈ ಮಾತಾಡೋದ ಮಾಧ್ಯಮ ಇದು. ಮಾತನಾಡುವ ರೀತಿ ತಿಳಿಯದೆ ಮಾತು ಮಾತಿಗೆ ವಿಷಯ ಬದಲಿಸಿ ಕೋತಿ ಎಂದದಿ ಕಿರಿಚಿಕೊಳ್ಳುತ್ತಾ ಸೋತು ಸುಕ್ಕುವುದೇತ ಕಣ್ಣ ಅಂತ ಹೇಳ್ಕೊಂಡಳು. ಅದಕ್ಕೆ ಆ ಮಾತಿನಲ್ಲಿ ಏನಪ್ಪ ಅಂದ್ರೆ ಮೊದಲೇ ತನ್ನ ಉದ್ದೇಶ ವಿಷಯವನ್ನು ಒದಗಿಸೂತರ್ಪ್ರಾಯದಿಂದಲೇ ವಿಧದಿ ವಿಸ್ತರಿಪುದನ್ನು ಹಂಗೆ ಮಾತನಾಡ್ತಕ್ಕಂಥ ಒಂದು ರೀತಿ ಗೊತ್ತಾಯ್ತಪ್ಪ ಅಂದ್ರೆ ಆ ಸದ್ಗುರುವಿನ ಒಂದು ಕೃಪಾ ಮೂಲಕ ಗೊತ್ತಾಯ್ತು ಅಂದ್ರೆ ಆ ಕೇಳುಗರಲ್ಲಿ ಏನಪ್ಪ ಅಂತಕ್ಕಂಥದ್ದನ್ನು ಆ ಬ್ರಹ್ಮಾಕಾರ ವೃತ್ತಿ ಅಂತ ಆಕೈತಿ. ಅದಕ್ಕೆ ಪೂಜ್ಯರು ಎಂಥ ಒಂದು ವಿಚಾರ ಇದ್ದರು, ಎಂಥ ಕರುಣಾದೃಷ್ಟಿ ಇದ್ದರು ಅಂತಕ್ಕಂಥದ್ದನ್ನು ಅನೇಕ ವಿಚಾರ ನಮ್ಮ ಸ್ಮೃತಿ ಪಡಲ ಬರಾಕೈತವು. ಅದಕ್ಕೆ ನಿಜಗೊಂಡು ಒಂದು ವಿವೇಕ ಚಿಂತಾಮಣಿ ಹೇಳ್ತಾರೆ, ಆ ಜ್ಞಾನಿಯಿಂದ ಈ ಲೋಕಕ್ಕೆ ಪ್ರಯೋಜನ ಏನು ಅಂತ ತಿಳ್ಕೊಂಡು. ಆ ಜ್ಞಾನಿಯಿಂದ ಏನಪ್ಪ ಅಂದ್ರೆ ಎಲ್ಲ ಜನರು ಉದ್ಧಾರ ಆಗ್ತಾರೆ. ಶಿಷ್ಯರು, ಭಕ್ತರು, ಉದಾಸೀನರು, ಪಾಪಿಗಳೆಂಬ 4 ತೆರನಾದ ಜನರು ಜ್ಞಾನಿಯಿಂದ ಉದ್ಧಾರ ಆಗ್ತಾರೆ. ಹಂಗ ಬಸವಾನಂದ ಸ್ವಾಮೀಜಿ ಅವರು ವಿಚಾರಧಾರೆ ಎಷ್ಟೇ ಸ್ವಲ್ಪ ಅವ್ರ ಸಂಪರ್ಕ ಬಂತಂದ್ರೆ ನಿಮ್ಗೆ ಉದಾಹರಣೆ ಹೇಳ್ತೀನಿ ರೀ. ಸಿದ್ಧಾರ್ಥ ಪುರಾಣ ಒಳಗೆ ನೀವು ಎಲ್ಲ ನೋಡಿರಿ. ಸಿದ್ಧಾರ್ಥ ಒಂದು ನಂದಿ ಮೇಲೆ ಕುತ್ಕೊಂಡಾಗ ಆ ಪೂಜಾರಿ ಅಲ್ಲಿ ಬರ್ತಾನೆ ಪೂಜೆ ಮಾಡಕ್ಕ. ಅವ್ರಿಗೆ ಬೈತಾನೆ ಸಿಕ್ಕಂಗ, ಲೇ ದೇವ್ರ ಮೇಲೆ ಕುತ್ಕೊಂಡಿದೆಯಲ್ಲೋ ಬುದ್ಧಿಯಲ್ಲಿ ಇಟ್ಟಿದೆ ಅಂತ ತಿಳ್ಕೊಂಡ್ಕಿರ್ನ ನೋಡ್ರಿ. ದೇವ್ರ ಮೇಲೆ ಕುತ್ಕೊಂಡಿಲ್ಲ ಬುದ್ಧಿಯಲ್ಲಿ ಇಟ್ಟಿದೆ ಅಂದಾಗ ಸಿದ್ಧಾರ್ಥಪ್ಪನವ್ರು ಹೇಳ್ತಾರೋ, ಹೇ ಪೂಜಾರಿ ನಾನು ಪರಮಾತ್ಮಲ್ಲಿ ಇಟ್ಟಿದ್ದೆ, ನಿನ್ನ ಕಲ್ಲಲ್ಲಿ ಇಟ್ಟಿದೆ ಅಂತ ಹೇಳ್ತಾರೆ ಅವ್ರು. ನಾನು ಬುದ್ಧಿ ಪರಮಾತ್ಮಲ್ಲಿ ಇಟ್ಟೆ, ನೀನು ಕಲ್ಲಿ ಮೇಲೆ ಇಟ್ಟಿದೆ ಅಂತ ಹೇಳ್ತಾರೆ. ಆ ಪೂಜಾರಿಯ ಒಂದು ಬುದ್ಧಿ ವಿಚಾರಕ್ಕೆ ಒಳಪಡಿಸಿರು ಒಂದೇ ಕ್ಷಣದಲ್ಲಿನ. ಹಂಗೆ ಬಸವಾನಂದ ಸ್ವಾಮೀಜಿ ಅವರು ಒಂದು ಮಧುರ ಸ್ಮೃತಿಗಳು ಜೀವನದಲ್ಲಿ ನಾವು ಗಳಿಸ್ಬೋದು. ಮಧುರ ಸ್ಮೃತಿಗಳು ಹೇಳ್ತಾರೆ, ಸವಿ ನೆನಹುಗಳನ್ನು ತಿಳ್ಕೊಂಡು. ಆ ಮಹಾತ್ಮರು ಕೂಡ ಒಡನಾಡಿ ಚರ್ಚೆ ಮಾಡಿ ಅವರ ಒಂದು ಕೃಪೆಯನ್ನು ಪಡ್ಕೊಂಡಾಗ ಮಹಾತ್ಮರರು ಒಡನಾಡಿದಾಗ ಒಂದು ಸವಿ ನೆನಹುಗಳು ತುಳಿತಾವೆ. ನಾವು ಹೆಂಗೆ ಈ ಫೋಟೋ ತೋರಿಸ್ಕೊಂಡು ನೋಡ್ತೀವಿ, ವಿಡಿಯೋ ಮಾಡ್ಕೊಂಡು ನೋಡ್ತೀವಿ, ಅದು ನೋಡಿ ಆನಂದ ಪಡ್ತೀವಿ. ಹಂಗೆ ಆ ಸವಿ ನೆನಹು ಮಹಾತ್ಮರ ಜೊತೆ ಕಳೆದಿರ್ತಕ್ಕಂಥ ಸವಿ ನೆನಹುಗಳು ಇರ್ತಾವಲ್ಲ, ಹಂಗೆ ಆ ಬಸವಾನಂದ ಸ್ವಾಮೀಜಿಯವರ ಒಂದು ಒಡನಾಡದಿಂದ ಹೆಂಗಾಗಿದ್ದಪ್ಪ ಅಂದ್ರೆ ಸಾದಾ ಮನುಷ್ಯರು ಕೂಡ ಅವನು ಬುದ್ಧಿ ವಿಚಾರಕ್ಕೆ ಬೀಳುವಂಗೆ ಮಾಡ್ತಿದ್ರು. ನಮ್ಮಲ್ಲಿ ಪಾಲ್ಭಾವಿ ಗ್ರಾಮದಲ್ಲಿ 25 ವರ್ಷ ಶಿವರಾತ್ರಿಕ್ಕಿಂತ ಪೂರ್ವದಲ್ಲಿ ಒಂದು ತಿಂಗಳು ಬರ್ತಿದ್ರು. ಮುಂಜಾನೆ ಟೈಮ್ದಾಗ ಅಲ್ಲಿ ಸಿದ್ಧಾರ್ಥ ಮಾಡಿದಾಗ ಒದ್ಕೋತ ಕುಣ್ತಿದ್ರು. ಅಲ್ಲಿ ಜನರು ಬರೆದು ಹೋಗೋದು ಮಾಡ್ತಿದ್ರು. ಅದು ಚಿಂಚಲಿ ಮಾಯವನ ಜಾತ್ರೆ ಸಂದರ್ಭ ಆ ಜನರು ಹೋಗೋದ್ನಾಗ ಬಂದು ಮಹಾತ್ಮರಂದ ಕೂಡಲೇ ನಮಸ್ಕಾರ ಮಾಡಕ್ಕೆ ಬರೋರು. ಆಯ್ತು ನಮಸ್ಕಾರ ಮಾಡಿ ಏನಪ್ಪ ಎಲ್ಲ ಹೊಸ ಅಂಗಿ ಹಾಕೊಂಡು ಹೊಂಟದೆ, ಮತ್ತು ಎಲ್ಲಿ ಹೊಂಟದೆ ಅಂತಂದ್ರು. ದೇವ್ರಿಗೆ ರೀ, ದೇವ್ರಿಗೆ ಹೊಂಟದೆ. ಹೆಣ್ಣು ದೇವರೋ ಗಂಡ ದೇವರೋ ಅಂತ ಕೇಳೋರು ನೋಡ್ರಿ. ಬಸವಾನಂದ ಅಪ್ಪಾಜಿ ಅವರು ಆ ಸಂಪರ್ಕ ಬಂದಂಥ ವ್ಯಕ್ತಿನ ಹೆಂಗೆ ಕೇಳ್ತಾರೆ, ದೇವ್ರು ಹೊಂಟದೆ ಅಂದ್ರೆ ದೇವ್ರು ಹೊಂಟಿ ಯಾವ ಹೆಣ್ಣು ದೇವರೋ ಗಂಡ ದೇವರು ಅಂದ್ಕೊಡ್ಲಿ ಅವ್ರು ತಲೆ ಕೇಳ್ಕೊಳ್ಬೇಕು ಹೇಳವ ನೋಡ್ರಿ. ಎಷ್ಟು ಕ್ಷಣಾರ್ಥದಲ್ಲಿ ಅವ್ರು ಬಂದಿರತಕ್ಕಂಥ ಒಂದು ಆ ಸಂಘದಲ್ಲಿ ಬುದ್ಧಿಯನ್ನು ಎಂಥ ವಿಚಾರಕ್ಕೆ ಒಳಪಡಿಸ್ತಕ್ಕಂಥ ಸಾಮರ್ಥ್ಯ ಬಸವಾನಂದ ಸ್ವಾಮೀಜಿ ಅವ್ರಲ್ಲಿತ್ತು. ಉದಾಸೀನರು ಪಾಪಿಗಳು ಕೂಡ ಬುದ್ಧಿಯಿಂದ ಏನಪ್ಪ ಅಂದ್ರೆ ಮತ್ತೊಮ್ಮೆ ಬಂದಾಗ ಅವ್ರ ತೆಗೆ ಬಂದಾಗ ಆ ವ್ಯಕ್ತಿ ಆ ಚಿಂಚಲಿ ಮಾಯಾಮ ಹೊಂಟ್ರೆ ಹೆಣ್ಣು ದೇವರು ಅಂತ ಹೇಳಿದವ. ಮತ್ತೆ ಬಂದಾಗ ಅವ್ರ ತೆಗೆ ಏನಪ್ಪ ಅಂದ್ರೆ ಬಾಳೆಹಣ್ಣು ತರೋದು, ಕಲಸಾಕ್ರಿ ತರೋದು, ಬಂದವ್ರು ಸಂಪರ್ಕ ಮಾಡ್ಲಿಕ್ಕೆ ಅಂತ ಹೇಳಿಕ್ಕೆ ಕಾರಣ ಏನಪ್ಪ ಅಂದ್ರೆ ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲರಂ ಅನ್ನೋ ಹಾಗೆ ಆ ಮಹಾತ್ಮರ ಒಂದು ಸಂಚಾರ ಜಗತ್ತು ಪಾವನವಾಗಿದೆ. ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲೇ, ಯಾದಗಿರಿ ಜಿಲ್ಲೆಯಲ್ಲೇ, ಗುಲ್ಬರ್ಗ ಜಿಲ್ಲೆಯಲ್ಲೇ ಬಂದಿರತಕ್ಕಂಥ ಪುಣ್ಯಾತ್ಮರು ಅವರ ಏನಪ್ಪ ಅಂದ್ರೆ ಗುರುದೇವ ನೀ ಮಾಡಿದ ಉಪಕೃತ್ಯವನ್ನು ನಾನು ಮರೆಯನು ಎಂದೆಂದಿಗೂ ಇಹದಳು.
ಪೊಡವಿಯೊಳ ಅಖಿಲ ವೇದಾಗಮ ಶಾಸ್ತ್ರಗಳ ಬಿಡದೆ ಸಾಧಿಸಿದ ವಾದಿಗಳೆಲ್ಲ ಪಡೆದಾಡಿ ಕಾಣದ ಪರತತ್ವವನ್ನು ತಂದೆಯನ್ನ ಕರಕ್ಕೆ ಕೊಟ್ಟುದರಿಂದ ಗುರುದೇವನಿ ಮಾಡಿದ ಉಪಕೃತಿ ನಾನು ಮರೆಯನೆಂದೆಂದಿಗೂ ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಆ ಬಸವಾನಂದರ ಬಳಗ ಅನೇಕ ಒಂದು 3 ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದು ತಮ್ಮ ತನು ಮನ ಧನಗಳಿಂದ ಆ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆಯನ್ನು ನಾವು ಸ್ವೀಕಾರ ಮಾಡಿದ್ದೀವಿ, ಮಹಾತ್ಮರು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ತನು ಮನವು ಧನವನ್ನು ಗುರುವಿನಡಿ ಕಮಲಕ್ಕೆ ಒಪ್ಪಿಸದೆ ನಿವೃತ್ತ ಶಾಸ್ತ್ರಾಗಮಗಳನ್ನು ಓದಿ ಹಿರಿಯರನ್ನು ನಿಂದಿಸುತ್ತಾ ಬರಿಯ ಮಾತಿನ ಬಣವೆ ಬಟ್ಟುತ್ತ ಅರಿತು ಅರಿಯದ ನರಕದುಳುವಿಗೆ ಕೇಳಿದಾಗಲೇ ಹೇಳಬಾರ್ದು ಅಂತಕ್ಕಂಥ ಒಂದು ವಚನವನ್ನು ಏನಪ್ಪ ನಮ್ಮ ಇಟ್ಕೊಂಡು ಆ ಗುರು ಸೇವಾದಿಗಳಿಗೆ ನಾವು ಮನಸ್ಸು ಕೊಟ್ಟು ಏನಪ್ಪ ಅಂದ್ರೆ ಮಾಡಿದಪ್ಪ ಗುರು ಕೃಪಾ ಆಯ್ತಪ್ಪ ಅಂತಂದ್ರೆ ಏನಾಗಲಿಕ್ಕಿಲ್ಲ. ಅದಕ್ಕೆ ಸುಮ್ಮನಾಗೋದು ವಿಧಿಗಳನ್ನೋದು ಮುಕ್ತಿ ಅಂತಕ್ಕಂಥ ಒಂದು ಸಾಂಕೇತಿಕವಾಗಿ ಪೂಜ್ಯರು ಇಟ್ಕೊಂಡಿದ್ದಾರೆ. ನಮ್ಮ ಒಂದು ಅಲ್ಪಮತಿಗೆ ತಿಳಿದಟ್ಟು ನಮ್ಮ ಈ ಗುರು ಸೇವೆಯನ್ನು ವಾಣಿ ಮೂಲಕವಾಗಿ ನಾವು ನೀವೆಲ್ಲರೂ ಮಾಡಿದ್ದೇವೆ. ಆ ಬಸವಾನಂದರ ಒಂದು ಸಂಪರ್ಕ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಏನಪ್ಪ ಅಂದ್ರೆ ಅಲ್ಲೇ ಸಭೆಯಲ್ಲಿ ಹೋಗಲಿ, ಒಂದು ಸಮಾರಂಭದಲ್ಲಿ ಹೋಗಲಿ, ಪುರಾಣ ಹೇಳಲಿ, ಕೀರ್ತನೆ ಹೇಳಿ, ಸಭೆಯಲ್ಲಿ ನಾವು ಇವರು ಬಸವಾನಂದರ ಒಂದು ಬಳಗದವರು ಸಂಪರ್ಕ ಬಂದಿರತಕ್ಕಂಥ ವ್ಯಕ್ತಿಯರು ಎಷ್ಟು ಅಚ್ಚುಕಟ್ಟಾಗಿರ್ಬೇಕು ಅನ್ನತಕ್ಕಂಥ ಅವ್ರ ಮಾತನ್ನು ಏನಪ್ಪ ಅಂದ್ರೆ ನಾವೆಲ್ಲರೂ ಸರಸಾ ಪಾಲಿಸುವ ಹಾಗೆ ಆ ಬಸವಾನಂದರು ಏನಪ್ಪ ನಮಗೆ ಅನುಗ್ರಹಿಸಲಿ. ಅವರೇ ತತ್ಸ್ವರೂಪರಾಗಿರ್ತಕ್ಕಂಥ ಮಹಾತ್ಮರು ಏನಪ್ಪ ಅಂದ್ರೆ ಚಿನ್ನವಾಭರಣತೆ ಇನ್ನಾಮರೂಪ ಭೇದಂ ನಿದೇವೆನಿಸಿದ್ದೆ ಅಂತೀಚನ ಹಾಗೆ ಬಂಗಾರ ಹೊಂದಿದ್ರು ಕೂಡ ಆಭರಣ ಮೂಲಕವಾಗಿ ಬೇರೆ ಬೇರೆ ಆಗಿದ್ರು ಕೂಡ ಅಂತ ಯಾವ ನಮ್ಮ ಆದಿವಾನಗಿರಿ ಮಹಾಸ್ವಾಮೀಜಿಯವರು ನಮ್ಮ ಈ ಬಸವಾನಂದ ಗುರುಗಳ ಒಂದು ಕಾರ್ಯಕ್ರಮಕ್ಕೆ ಪೂರ್ಣಾವಧಿಯವರಿಗೆ ಬಂದು ನಿಂತು ನಮಗೆಲ್ಲರ ಆಶೀರ್ವಾದ ಮಾಡಿದ್ದಾರೆ, ಇನ್ನೂ ಆಶೀರ್ವಾದ ಮಾಡಲಿದ್ದಾರೆ. ಅಂಥ ಪುಣ್ಯಾತ್ಮನ ಒಂದು ಏನಪ್ಪ ಅಂದ್ರೆ ವಚನಗಳನ್ನ ಕೇಳಿ ನಾವು ನೀವು ಧನ್ಯರಾಗೋಣ ಅಂತಕ್ಕಂಥ ಈ ನುಡಿ ಸೇವೆಯನ್ನು ಅಧ್ಯಕ್ಷರ ಪಾದಕ್ಕೆ ಅರ್ಪಿಸಿ ವಾಣಿಗೆ ರಾಂಗ್ ನಮ್ಮ